ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಬ್ಲಾಗ್ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ. ಎಸ್, ಇವಾಗ ನಾನು ನನ್ನ ತಂಗಿ ಇಬ್ಬರು ನೇಲ್ ಆರ್ಟ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ಬಂದು 11 o'clock ತೊಗೊಂಡಿದ್ವಿ. ಪಾಪ ಅವಳಿಗೆ ನೈಟ್ ಶಿಫ್ಟ್ ಇದ್ದು ಅವಳು ಇವಾಗ ಎದ್ದಿರೋದ್ರಿಂದ 11:30ಗೆ ತೊಗೊಂಡಿರೋದ್ರಿಂದ ಹೋಗಬೇಕೀಗ. ಮೇಡಮ್ ಅವರು ಪಾಪ ರೆಡಿಯಾಗಿ ನನಗೋಸ್ಕರ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೂತಿದ್ದಾರೆ. ಅಯ್ಯೋ ಎಲ್ಲಿಂದ ಬಂತು ಜೋಶು? ಉಪ್ಪಿಟ್ಟು ತಿಂತಾಳಲ್ಲ, ಜೋಶ್ ಬಂದ್ಬಿಟ್ಟಿದೆ ಗೈಸ್. ಅದು ಅರ್ಬನ್ ಯೋಗದ ಏನು ರಿವ್ಯೂ ಕೊಡ್ತೀಯಾ? ಹೇಗಿದೆ ಅದು? ನೈಸ್, ನಂಗೆ ಇಷ್ಟ ಆಯಿತು. ಬಟ್ ನಾವಿನ್ನೂ ಅದು ನೋಡಿ, ನಾವಿನ್ನೂ ಅದಕ್ಕೆ ಕಲಿಬೇಕು. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು, ಹೆಂಗೆ ಯೂಸ್ ಮಾಡೋದು ಕಲಿಬೇಕು. ಆವಾಗ ಚೆನ್ನಾಗಿ ಬರುತ್ತೆ. ನಂಗೆ ಇಷ್ಟ ಆಯಿತು. ನಾನಿನ್ನೂ ಟ್ರೈ ಮಾಡಿಲ್ಲ. ನಾನೊಂದ್ಸತಿ ಟ್ರೈ ಮಾಡಬೇಕು. ಈಗ ಮತ್ತೆ ಎಲ್ಲ ಹೀಟೆಲ್ಲ ಕೂದಲಿಗೆ ಹಾಕಿದ್ರೆ ಸುಮ್ಮನೆ ಹೇರ್ ಫಾಲ್ ಆಗುತ್ತೆ ಅಂದ್ಬಿಟ್ಟು ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮೇ ಬಿ ಆಫ್ಟರ್ ದ ವೆಡ್ಡಿಂಗ್ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಆಟೋ ಬುಕ್ ಮಾಡಿಕೊಂಡು ನಾವಿಬ್ಬರು ಹೊರಡಬೇಕು. ಅವಳು ಬ್ರೇಕ್ಫಾಸ್ಟ್ ಮುಗಿಸೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ, 11:15 ಆಗಿಬಿಟ್ಟಿದೆ. ಹೊರಡೋದ ನಾವೀಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಅಲ್ಲಿ ಫಸ್ಟು ಹೋಗಿತ್ತು, ನಾವು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ಬೇರೆ ಪಿಕ್ಕಕ್ಕೆ ಬಂದಿದ್ದೀವಿ. ನೇಲ್ ಬಾರ್ ನೋಡೋಣ, ಇದು ಹೆಂಗೆ ಮಾಡ್ತಾರೆ ನನಗೂ ಅಷ್ಟು ಗೊತ್ತಿಲ್ಲ. ಫಸ್ಟ್ ಟೈಮ್ ಬರ್ತಾ ಇರೋದು. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನೇಲ್ ಇದು ಮಾಡೋದಕ್ಕೆ. ಕ್ಯೂಟಿಕಲ್ನೆಲ್ಲ ಇದು ಮಾಡ್ಕೊತಾ ಇದ್ದಾರೆ ಅವರು. ಗೈಸ್, ಇದು ಮಾಡಬೇಕಾದ್ರೆ ನಂಗೆ ಎಷ್ಟು ಪೇಯ್ನ್ ಆಗ್ತಿತ್ತು ಅಂದರೆ, ಪಾಪ ಅವ್ರಿಗೆ ಕನ್ನಡ ಬರೋಲ್ಲ, ನನಗೆ ಹಿಂದಿ ಬರೋಲ್ಲ. ಅಯ್ಯೋ ಯಾಕೆ ಕೇಳ್ತೀರಾ, ನಮ್ಗೆ ಹೋಗಿದ್ದ ಕಡೆ ಎಲ್ಲ ಹಿಂದಿಯವ್ರು ಸಿಕ್ಬಿಡ್ತಾರಾ, ಕಷ್ಟ ಆಗ್ತಿದೆ ಕಮ್ಯುನಿಕೇಟ್ ಮಾಡೋದಕ್ಕೆ. ಅದಾದಮೇಲೆ ಕ್ಯೂಟಿಕಲ್ ನೋಡಿ ಹೆಂಗೆ ತೆಗಿತಾ ಇದ್ದಾರೆ, ಅದನ್ನು ಇದು ಮಾಡ್ತಿದ್ದಾರೆ. ಅದು ತೆಗೆದ್ಮೇಲೆ ಮತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ, ಅದು ನೋಡಬೇಕು. ಸೊ ಅದಾದಮೇಲೆ ನನ್ನ ತಂಗಿಯಲ್ಲಿ ನೇಲು ಯಾವ ಥರ ಡಿಸೈನು ರೆಫ್ರೆನ್ಸ್ ಕೇಳ್ತಾ ಇಲ್ಲ, ಯಾವ್ದು ಚೆನ್ನಾಗಿರುತ್ತೆ ಹಾಕ್ಸ್ಕೊಳ್ಳೋದಕ್ಕೆ ಅಂತ. ಫಸ್ಟು ಮಲೇಶ್ವರಂಗೆ ಹೋದ್ವಿ ನೇಲ್ ನಮಗೆ. ಬಟ್ ನಮ್ಗೆ ಅಲ್ಲಿ ಏನಷ್ಟು ಇಷ್ಟ ಆಗಿಲ್ಲ. ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಅವರೇನೋ ಒಂಥರ ಹೆಂಗಂತಾರೆ, ಆವಾಗ ಕೊಟ್ಬಿಟ್ಟು ಚೆಕ್ ಮಾಡಿ ಹಂಗೆ ಏನಾದ್ರು ಓಕೆ ಫೈನ್ ಎಲ್ಲ ಚೆಕ್ ಮಾಡಿದ್ವಿ. ಬಟ್ ನಮಗೆ ಪ್ರೈಸ್ ಅಷ್ಟು ಇಷ್ಟ ಆಗಿಲ್ಲ. ಬಿಕಾಸ್ ಅದು ಅಷ್ಟು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಆ್ಯಂಡ್ ಅವ್ರಿಗೆ ಗ್ಯಾರಂಟಿ ಇಲ್ಲ ಅದು ಎಷ್ಟು ದಿನ ಬರುತ್ತೆ ಏನು ಅಂತ ಅವ್ರಿಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಸೊ ನಾವು ಅಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ನೇಲ್ ಬಾರಿಗೆ ಬಂದ್ವಿ. ರಾಜಾಜಿನಗರ ಸುಷ್ಮಿತಾ ಗೌಡ ಅವ್ರದ್ದು ತುಂಬ ಚೆನ್ನಾಗಿದೆ ನೋಡಿ. ಆಗಲೇ ನನ್ನ ವರ್ಕು ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವರು. ತೋರಿಸಿದ್ದು ಕ್ವಿಕ್ಕಾಗಿ ಮಾಡಿದ್ರು, ಬಟ್ ಅಲ್ಲಿ ತುಂಬ ವೆಯ್ಟ್ ಮಾಡಿಸಿದ್ರು. ಬಟ್ ಅವ್ರಿಗೆ ಗ್ಯಾರಂಟಿ ಇಲ್ಲ ಅದು ಹೆಂಗೆ ಏನು ಅಂತ ಅವ್ರಿಗೆ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಇವಾಗ ಇಲ್ಲಿಗೆ ಬಂದಿದ್ದೀವಿ ಮಾಡಿಸ್ಕೊಳ್ಳೋದಕ್ಕೆ. ನಾನು ನನ್ನ ತಂಗಿದ್ರು ಬಂದಿದ್ದೀವಿ. ಎಷ್ಟು ಪಾಟ್ ಅದು ಭಯ ಆಗುತ್ತೆ, ಅದಕ್ಕೆ ಗುರ್ಗುರ್ ಅಂತ ಸೌಂಡ್. ಫೈನಲ್ ರಿಸಲ್ಟ್ ಫೈನಲಲ್ಲಿ ತೋರಿಸ್ತೀನಿ. ಇದು ನಾನು ಸೆಕೆಂಡ್ ಟೈಮ್ ಮಾಡಿಸ್ತಾ ಇರೋದು. ಆ್ಯಕ್ರಿಲಿಕ್ ಎಕ್ಸ್ಟೆನ್ಷನ್ನು. ಅವ್ರು ನೋಡಿ ನೇಲ್ ಶೇಪ್ ಮಾಡ್ತಾಯಿದ್ದಾರೆ. ನಾನು ಸ್ಕ್ವೇರ್ ಶೇಪ್ ಕೇಳಿದ್ದೆ, ಬಟ್ ನಾನು ತೋರಿಸಿರೋ ಡಿಸೈನು ಸ್ಕ್ವೇರ್ ಶೇಪ್ ಬರೋಲ್ಲ, ಕೊಫಿನ್ ಶೇಪ್ ಬರುತ್ತೆ ಅಂತ ಹೇಳಿದ್ರು. ನನ್ನ ತಂಗಿಯಲ್ಲಿ ಕಾಲಿಗೆ ಜೆಲ್ ಪಾಲಿಷ್ ಮಾಡಿಸ್ಕೊತಾ ಇದ್ಲು. ಬಟ್ ನನಗೆ ಈ ಫೈಲಿಂಗ್ ಮಾಡಬೇಕಾದ್ರೆ, ಈ ಶೇಪರ್ ಮಾಡಬೇಕಾದ್ರೆ ತುಂಬ ಉರಿಯುತ್ತೆ ಗೈಸ್ ಸೈಡಲ್ಲಿ. ಯಾಕಂದರೆ ಸ್ಕಿನ್ನು ಮತ್ತು ನೇಲ್ ಎರಡೂ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಅದು ಉರಿಯುತ್ತೆ. ಅದು ಕಾಮನ್ ಅಂತ ಹೇಳಿದ್ರು. ಚೆನ್ನಾಗಿ ಹಾಕ್ಕೊಟ್ರು, ಏನು ಬೇಜಾರಾಗಿಲ್ಲ, ಮತ್ತೇನು ಹಿಂಸೆ ಅನಿಸಿಲ್ಲ. ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿ ಇತ್ತು. ಮತ್ತು ಒಂಥರ ಕಾಮಾಗೆ ಪೀಸ್ ಆಗಿತ್ತು ಗೈಸ್. ನಾನು ನನ್ನ ತಂಗಿ ಇಬ್ಬರೇ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಅವ್ರದ್ದು ಅಕಾಡೆಮಿಕ್ ಕೂಡ ಇದೆ. ಬಟ್ ಏನೋ ಎಕ್ಸಾಮ್ ಏನೋ ನಡೀತಾ ಇದೆ ಸ್ಟೂಡೆಂಟ್ಸ್ಗೆ ಅಂತ ಹೇಳಿಬಿಟ್ಟು ಟೈಮ್ ತೊಗೊಂಡು ಮಾಡಿಕೊಟ್ರು. ಚೆನ್ನಾಗಿ ಮಾಡಿಕೊಟ್ರು ಗೈಸ್. ಏನು ಮಾತಾಡೋದು ಗೊತ್ತಿಲ್ಲ. ನಡೀತಾ ಇದೆ.
ಅಷ್ಟೇ ಬರೋದು ನಂಗೆ ಹೇಳೋಕ್ಕೆ. ಗೈಸ್ ನಂದು ತುಂಬ ಸೆನ್ಸಿಟಿವ್ ನೇಲ್ಸ್, ಹಾಗಾಗಿ ಗೈಸ್ ನಿಮಗೆಲ್ಲ ಏನೋ ಒಂದು ತೋರಿಸ್ಲಾ, ತಾಯಿಯ ದರ್ಶನ ಆಗಿದೆ ಇವತ್ತು ನಮಗೆ. ನಂಗೆ ಸ್ವಿಂಗ್ ಇಷ್ಟ ಆಯಿತು. ಕೂತ್ಕೋ ತಳ್ಬಿಡ್ತೀನಿ. ಇವ್ರಿಗೆ ಕಲರ್ ಕನ್ಫ್ಯೂಷನ್ ಆಗೋಯ್ತು. ನಾನು ಸ್ವಲ್ಪ ಒಂಥರ ಬ್ಲಡ್ ರೆಡ್ ವಿತ್ ಮರೂನ್ ಮಿಕ್ಸ್ ಆಗಿರೋ ಥರ ಕಲರ್ ಕೇಳಿದ್ದೆ. ಅವ್ರು ನೋಡಿದ್ರೆ ಗ್ರೇಪ್ ವೈನ್ ಹಾಕ್ಬಿಟ್ರು, ಮತ್ತೆ ಅದನ್ನು ರಿಮೂವ್ ಮಾಡಿ ಮತ್ತೆ ಕಲರ್ ಚೇಂಜ್ ಮಾಡಿದ್ರು. ಹಂಗಾಗಿ ಕಲರ್ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ಅವ್ರಿಗೆ. ಈ ಕಡೆ ನನ್ನ ತಂಗಿಗೆ ನೋಡಿ ಫೈಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಆಗಲೇ ನೇಲ್ ಶೇಪ್ ಮಾಡ್ತಾಯಿದ್ದಾರೆ. ಪಾಪ ನನ್ನ ತಂಗಿ. ಗೈಸ್ ನಾನು ಫಸ್ಟ್ ಒಂದು ಕಲರ್ ಹಾಕ್ಸ್ಕೊಂಡೆ, ಅದು ಗ್ರೇಪ್ ವೈನ್ ಕಲರ್ ಹಾಕ್ಬಿಟ್ಟಿದ್ರು. ಅದಾದಮೇಲೆ ಮತ್ತೆ ನಾನು ತೋರಿಸಿದ ಪಿಕ್ಚರ್ ಕಲರ್ನೇ ಹಾಕ್ತಾಯಿದ್ದಾರೆ. ಚೆನ್ನಾಗಿ ಹಾಕ್ತಾಯಿದ್ದಾರೆ. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಇನ್ನೂ 2 ಫಿಂಗರ್ಸ್ಗೆ ಡಿಸೈನ್ ಹೇಳಿದ್ದೀವಿ, ಡಿಸೈನ್ ಮಾಡಿಸ್ಬೇಕು. ಅದೆಲ್ಲ ಆದಮೇಲೆ ಲಾಸ್ಟ್ ಔಟ್ಕಮ್ ಹಾಕ್ತೀನಿ, ನೋಡಿಬಿಟ್ಟು ಕಾಮೆಂಟ್ ಮಾಡಿ. ಹೇಗೆ ಅನಿಸ್ತಿದೆ ನಿಮಗೆ ಕಲರ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಲರ್ಗೆ ಗೋಲ್ಡ್ ಸಿಲ್ವರ್ ಹಾಕಿದ್ದೀರಾ? ಹಾಂ. ನಂದು ನೇಲ್ ಆಯಿತು. ಈಗ ನನ್ನ ತಂಗಿ ಮಾಡಿಸ್ಕೊತಾ ಇದ್ದಾಳೆ. ಈಗ ನನಗೆ ಫೀಟ್ದಿದೆ, ಫೀಟ್ದೊಂದು ಮಾಡಿಕೊಂಡು ಈಗ ನನ್ನ ರಿಸೆಪ್ಷನ್ ಔಟ್ಫಿಟ್ನ ಟ್ರಯಲ್ ಮಾಡೋಕ್ಕೆ ಹೋಗಬೇಕು. ಅವರು ಕೂಡ ಕಾಲ್ ಮಾಡಿದರು ಬನ್ನಿ ಅಂತ. ಈಗ ಅಲ್ಲಿ ಹೋಗ್ಬಿಟ್ಟು ಇನ್ನೂ 1 hour ಆಗುತ್ತೆ ಇಲ್ಲಿ ಮುಗಿಯೋದಕ್ಕೆ, ಬಿಕಾಸ್ ನನ್ನ ತಂಗಿದು ಇನ್ನೂ ಹ್ಯಾಂಡ್ ನಡೀತಾ ಇದೆ. ಸೊ ಅವಳದಾದಮೇಲೆ ರಿಸೆಪ್ಷನ್ ಡ್ರೆಸ್ ಫೈನಲೈಸ್ ಮಾಡ್ಕೊಂಡು, ಅಲ್ಲಿ ಟ್ರಯಲ್ ಮಾಡಿಕೊಂಡು ಊಟಕ್ಕೆ ಹೋಗಬೇಕು. ಕೈ ತೋರಿಸು ನಿಂದು, ಸೆಲೆಕ್ಟ್ ಅಂತೆ ಮಾಡು. ಏನಂತೆ? ಲೇಟ್, ಅವಳು ಎಲ್ಲೋದ್ರೂ ಲೇಟ್ 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 ಲೇಟ್. ಅಂದರೆ ಅದು ಸ್ವಲ್ಪ ಬೇಗ ಆಗೋಗುತ್ತೆ. ಈಗ ನಂದು ಇದು ಮುಗಿಸ್ಕೊಂಡು ನನ್ನ ಕಾಲ್ದು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ. ಚೆನ್ನಾಗಿದೆ ಗೈಸ್, ಇಲ್ಲಿ ಚೆನ್ನಾಗಿ ಮಾಡಿಕೊಟ್ರು. ಈಗ ಇಲ್ಲಿ ಮುಗಿಸ್ಕೊಂಡು ಅದೇ ನನ್ನದು ರಿಸೆಪ್ಷನ್ ಡ್ರೆಸ್ ಟ್ರಯಲ್ ಮಾಡೋಕ್ಕೆ ಹೋಗ್ಬೇಕು. ಅದು ಮಾಡಿಕೊಂಡು ಈಗ ಅಲ್ಲಿಂದ ಇನ್ನೊಂದು ಕೆಲಸ ಇದೆ, ಅದು ಮುಗಿಸ್ಕೊಂಡು ಫಸ್ಟು ಏನಾಗ್ತೈತೆ? ಕರೆಂಟ್ ಹೊಡೆದಂಗೆ ಆಗ್ತೈತೆ. ಒಂಥರ ಈ ಮ್ಯಾಚ್ ಬಾಕ್ಸಲ್ಲಿ ಹಿಂಗೆ ಹಚ್ಬಿಟ್ಟು ಹಿಂಗೆ ಕೈಗೆ ಇದ್ದಂಗೆ ಆಗ್ತೈತೆ. ಕೈಗೆಲ್ಲ ಸ್ವೆಟ್ ಆಗೋಯ್ತು ನನಗೆ. ಮತ್ತು ನನಗೆ ಹೇಳಿದೆ ಬಿಟ್ಟರು ಅದನ್ನು, ಆ ಫಿಂಗರ್ನ. ಈ ಡಿಸೈನಾ? ಹ್ಞೂ ಯಾ ತಂಗಿ ಈ ಡಿಸೈನ್ ಮಾಡಿಸ್ಕೊತಾ ಇದ್ದಾಳೆ ಗೈಸ್. ನನಗೆ ಹೇಳಿದೆ ನೀನು ಆವಾಗಲೇ, ಅಷ್ಟು ತಡ್ಕೊಳಕ್ಕಾಗಲ್ವ ದೇವ್, ನೀನು ತಡ್ಕೊ. ನನಗೆ ಈ ಸ್ವಿಂಗ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಕ್ಯೂಟಾಗಿ. ರೌಂಡ್ ಇಲ್ಲ ಸ್ಕ್ವೇರ್ ಇಲ್ಲ? ರೌಂಡ್ ಮಾಡಿ. ರೌಂಡ್ ಇಲ್ಲ? ನಂದು ನನ್ನ ತಂಗಿದ್ದು 2 ಕೈ 2 ಕಾಲು ಮುಗೀತು ಗೈಸ್. ಈಗ ಅವಳಿಗೆ ಫೋಟೋಸ್ ತೊಗೊತಾ ಇದ್ದಾರೆ. ರಿಂಗ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೈ ಬೆರಳನ್ನೆಲ್ಲ ಶೃಂಗಾರ ಮಾಡಿ ಫೋಟೋ ತೊಗೊತಾ ಇದ್ದಾರೆ. ಇದು ಆ್ಯಕ್ಚುಲಿ ಈ ಸ್ಟುಡಿಯೋನ ಇಬ್ಬರು ಅಕ್ಕ ತಂಗಿರು ನಡೆಸ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಬ್ಬರು ಕೂಡ ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ನಮಗೆ ಡಿಸೈನ್ ಬಗ್ಗೆ ಆಗಿರ್ಬೋದು, ನೇಲ್ ಪೇಂಟ್ ಬಗ್ಗೆ ಆಗಿರ್ಬೋದು, ಎಕ್ಸ್ಟೆನ್ಷನ್ ಅಂದರೆ ಹೇಗೆ, ಪ್ರತಿಯೊಂದೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಮಗಂತೂ ತುಂಬ ಸ್ಯಾಟಿಸ್ಫೈ ಆಯಿತು ಗೈಸ್. ಇಲ್ಲಿ ಹೇಳ್ಬೇಕಂದ್ರೆ ಎಂಡ್ ಮಿನಿಟ್ ಸೇವಿಯರ್ ಥರ ನಮಗೆ ಇವ್ರದ್ದು ನೇಲ್ ಬಾರ್ ರಾಜಾಜಿನಗರ್ ತುಂಬ ಹೆಲ್ಪ್ ಮಾಡ್ತು ನಮಗೆ. ಅಪಾಯಿಂಟ್ಮೆಂಟ್ ಕೂಡ ನಾವು ಕಾಲ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಕೊಟ್ಟರು. ಆ್ಯಂಡ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಷ್ಮಿತಾ ಅವ್ರಿಗೆ. ಮತ್ತು ಅವ್ರ ಅಕ್ಕ ಹೆಸರು ಬಂದು ಸುಷ್ಮಿತಾ. ಇವ್ರು ನನಗೆ ರಿಂಗ್ ಆಗ್ತಿದ್ದಾರಲ್ಲ ಅವರು ತಂಗಿ. ಇವ್ರ ತಂಗಿ ಹೆಸರು ಗೊತ್ತಿಲ್ಲ, ಸಾರಿ, ಡೋಂಟ್ ಮೈಂಡ್ ಇಫ್ ಇನ್ ಕೇಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ. ಬಟ್ ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಮತ್ತು ಕಲರ್ಸು ಅಷ್ಟೇ ಚೆನ್ನಾಗಿ ಸಜೆಷನ್ಸ್ ಕೊಟ್ಟರು, ಯಾವ್ದು ಹಾಕ್ಸ್ಕೊಂಡ್ರೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಏನು ಅಂತೆಲ್ಲ ಅಂದ್ಬಿಟ್ಟು. ನನಗೂ ನನ್ನ ತಂಗಿಗೆ ಇಬ್ರಿಗೂ ಫೈನಲಾಗಿ
ತುಂಬ ಇಷ್ಟ ಆಯಿತು ಗೈಸ್. ನಿಮಗೂ ಯಾರಿಗಾನ ಬೇಕಂದರೆ ನೀವು ಹೋಗಿ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಾನು ಫೈನಲ್ ರಿಸಲ್ಟ್ನ ನಾನು ಈಗ ವೀಡಿಯೋ ಹಾಕ್ತೀನಿ, ನೀವು ನೋಡ್ಬೋದು. ಹೌದು, ಲೈಟ್ ಈ ಕಡೆಗೆ ಬಿಡಿ, ಆಪೋಸಿಟಿಗೆ ಬಿಡಿ. ಫೈನಲಿ ನಮ್ಮ ನೇಲ್ಸ್ ಮುಗೀತು. ಇವಾಗ ಊಟಕ್ಕೆ ಹೋಗಬೇಕು, ಬಿಕಾಸ್ ಇಲ್ಲೇ ಲೇಟ್ ಆಗೋಗಿರೋದ್ರಿಂದ ನಾವು ಊಟಕ್ಕೆ ಹೋಗಬೇಕು. ಊಟ ಮುಗಿಸ್ಕೊಂಡ್ಮೇಲೆ ನಾವು ನನ್ನ ರಿಸೆಪ್ಷನ್ ಡ್ರೆಸ್ ಏನಿದೆ ಅದನ್ನು ಟ್ರಯಲ್ ಮಾಡೋಕ್ಕೆ ಹೋಗಬೇಕು, ಬಿಕಾಸ್ ಅವರು ಲೇಟಾಗಿ ಬನ್ನಿ ಅಂತ ಹೇಳಿದ್ರು ಸ್ವಲ್ಪ. ಸೊ ಆ ಟೈಮ್ ಬಿಟ್ವೀನ್ ಆ ಟೈಮಲ್ಲಿ ನಾವು ಊಟ ಆದರೂ ಮಾಡ್ಕೊಬೋದು ಅಂತ ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನಾನು ಒಂದೇ ಸತಿ ಸ್ಟುಡಿಯೋಲಿ ಸಿಗ್ತೀನಿ. ಕೈ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ನಮಗೆ. ನಾನು ಅಮೇರಿಕನ್ ವೆಜ್ ಫ್ರ್ಯಾಂಕಿ ರೋಲ್ ತೊಗೊಂಡೆ. ನೀನೇನು ತೊಗೊಂಡೆ? ನಾನು ಪನ್ನೀರ್ ರೋಲ್ ತೊಗೊಂಡೆ. ಪನ್ನೀರ್ ರೋಲ್ ತೊಗೊಂಡೆ. ಪಾಸ್ತಾ ತಿಂತಾಯಿದ್ದೀವಿ. ಹೀಗೆ ಬಂದಿತ್ತು ಬಕಾಸುರ ಬಲ್ಲಿ ಸುಂಕದ ಕಟ್ಟೆ. ಚೆನ್ನಾಗೇ ಕೊಟ್ಟರು, ಚೆನ್ನಾಗಿತ್ತು. ಆದರೆ ಪಾಸ್ತಾ ವಾಸ್ ನಾಟ್ ಗುಡ್. ಫುಲ್ ಹುಳಿ ಥರ ಇತ್ತು, ತುಂಬ ಸಾಸ್ ಹಾಕ್ಬಿಟ್ಟಿದ್ರು. ಸೊ ಅದನ್ನು ಅರ್ಧಕ್ಕೆ ಅಲ್ಲೇ ಬಿಟ್ಬಿಟ್ಟು ಈಗ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ ಗೈಸ್. ಜ್ಯೂಸ್ ಕುಡಿದ್ಬಿಟ್ಟು, ನಾನು ಕುಡಿತಾ ಇಲ್ಲ, ನನ್ನ ತಂಗಿ ಕುಡಿದ್ಬಿಟ್ಟು ನಗಿಸ್ತಾವಳಿಲ್ಲಿ, ಅದಕ್ಕೆ ನಗು ಬರ್ತಾ ಇದೆ. ಕುಡಿದ್ಬಿಟ್ಟು ಈಗ ಹೋಗೋದು. ಸಾಕಾಗೋಯ್ತು ನನಗಂತೂ. ಕಳ್ಳಿ ಥರ ಬಗ್ ನೋಡ್ತೀನಿ, ಹಂಗೆ ನಕ್ಬಿಡ್ತಾಳೆ. ತೋರಿಸು ಬಾ. ಅವಳು ನೇಲ್ಸ್ ಅಂತೆ ನೋಡಿ ಗೈಸ್, ಅವಾಗಿಂದ ಅದನ್ನು ಫ್ಲಾಂಟ್ ಮಾಡಿ ನನಗಂತೂ ಸೈಕ್ ಮಾಡ್ತಾವಳೆ. ಕಾಣಿಸ್ತಲ್ಲ ಎಲ್ಲ ನನ್ನ ನೇಲ್ಸ್ ನೋಡಿ. ಬ್ಲರ್ ಬರ್ತಾ ಇದೆ. ಹೆಂಗಿದೆ ನನ್ನ ನೇಲ್ಸ್ ಕಾಮೆಂಟ್ ಮಾಡಿ. ಪಸಂದಾಗೈತೆ ಇದು ನನ್ನ ನೇಲ್ಸ್. ನಾನು ಲಾಸ್ಟಲ್ಲಿ ನಿಮಗೆ ಕ್ಲಿಪ್ಪಿಂಗ್ ಹಾಕ್ತೀನಿ, ಫೈನಲ್ ರಿಸಲ್ಟ್ ಔಟ್ಕಮ್ಮು. ಈ ಥರ ಫೂಟ್ ಮಾಡಿಸ್ದೆ, ಹೇಗಿದೆ ಅಂತ ಹೇಳಿ. ಜಸ್ಟ್ ಸಿಂಪಲ್ಲಾಗಿ ಮಾಡಿಸಿದ್ದೀನಿ, ಜೆಲ್ ಪಾಲಿಷ್ ಹಾಕ್ಸಿದ್ದೀನಿ. ಗೈಸ್ ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಯಾಕಂದರೆ ಇವಾಗ ಮನೆಗೆ ಬಂದೆ ನಾನು. ಹಾಗಾಗಿ ನಂದು ರಿಸೆಪ್ಷನ್ ಔಟ್ಫಿಟ್ ಕೂಡ ಟ್ರಯಲ್ ಮಾಡಿ ಬಂದೆ. ಬಟ್ ಏನು ಬೇಜಾರಾಗ್ತಿದೆ ಅಂದರೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾಯಿದೆ ನನ್ನ ರಿಸೆಪ್ಷನ್ ಡ್ರೆಸ್ದು. ಯಾಕಂದರೆ ಇನ್ನೂ ಅವ್ರಿಗೆ ಕೆಲವೊಂದು ಫಿಟ್ಟಿಂಗ್ ಎಲ್ಲ ಹೇಳಿಬಿಟ್ಟು ಬಂದಿದ್ದೀನಿ, ಇನ್ನೂ ಆಲ್ಟ್ರೇಷನ್ ಮಾಡ್ಸೋಕೆ ಹೇಳಿದ್ದೀನಿ. ಯಾಕಂದರೆ ನಾನು ಕೊಟ್ಟಿದ್ದು ರೆಫರೆನ್ಸ್ ಫೋಟೋಗೂ ಇವಾಗ ಅವ್ರು ಮಾಡಿರೋದು ಕರೆಕ್ಟಾಗೇ ಇದೆ. ಬಟ್ ಅವರು ಲೆಂತ್ ವೈಸು ತುಂಬ ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಇನ್ನೂ ಆಲ್ಟರ್ ಮಾಡ್ಸೋಕೆ ಹೇಳಿದ್ದೀನಿ. ಅದರಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾಯಿದೆ. ನಾಳೆ ಒಂದೇ ದಿನ ಗೈಸ್ ನನಗೆ ಟೈಮ್ ಇರೋದು, ಏನೇ ಕಂಪ್ಲೀಟ್ ಕೆಲಸ ಮುಗಿಸ್ಕೋಬೇಕಂದ್ರೂ. ಸೊ ನಾಳೆ ಒಂದಿನ ಬಂದು ಮತ್ತೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಒಂದಿನ ಬಂದು ಟ್ರೈ ಮಾಡಿ ಅಂತ ಹೇಳಿದ ತಕ್ಷಣ ನಾನು ಓಕೆ ಫೈನ್, ಏನೋ ನಾಳೆ ಒಂದಿನ ಮಾಡಿಕೊಡ್ತಾ ಇದ್ದಾರಲ್ಲ ಅಂತ ಸ್ವಲ್ಪ ಸಮಾಧಾನ ಆಯಿತು. ನೋಡೋಣ, ಫಿಂಗರ್ ಕ್ರಾಸ್, ನಾಳೆ ಒಂದಿನ ಚೆನ್ನಾಗಿ ಬಂದುಬಿಟ್ರೆ ಅದೇ ಡ್ರೆಸ್ನೇ ಫೈನಲೈಸ್ ಮಾಡಿಕೊಂಡು ಓಕೆ ಮಾಡ್ತೀನಿ. ಅಷ್ಟೇ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.